ನನ್ನೋದು ಹೊರಗಿಣಿಯ ತೂಗೋ ತೊಟ್ಟುಳುಗಾಕಿ ಶೋಭಾನವೇ. ಇವತ್ತು ಬೆಳಗ್ಗೆನೆ ಕೆಲಸ ಎಲ್ಲ ಮುಗಿಸಿ ಮಟನ್ ತಗೊಂಡೋಗೋಣ ಅಂತ ಬಂದೆ. ಯಾಕಂದ್ರೆ ನಮ್ಮನೇಲಿ ಇವತ್ತು ಶ್ರಾವಣನ ಮಾಡ್ತಿದ್ದೀವಿ. ಕೆಲವು ಕಡೆ ಶ್ರಾವಣದಲ್ಲಿ ಸಿಹಿ ಊಟ ಮಾಡ್ತಾರಂತೆ, ಆದ್ರೆ ನಮ್ ಕಡೆ ಮಾತ್ರ ಬಾಡ್ ಊಟನೇ ಮಾಡೋದು. ನಾನ್ ಬಂದಾಗ ಒಂದ್ ನೊಣನು ಕೂಡ ಇರ್ಲಿಲ್ಲ. ಮರಿ ಕೂತಿದ್ದೆ ತಡ ಎಲ್ಲ ಇರುವೆ ತುಂಬ್ಕೊಂಡ್ಬಿಟ್ರು. ಸರಿ ಅಂದ್ಬಿಟ್ಟು ನಾನ್ ಮಟನ್ ತಗೊಂಡು ಮನೆ ಕಡೆ ಹೊಲ್ಟೆ. ಟೈಮ್ ಬೇರೆ ಆಗಿತ್ತು, ಹೊಟ್ಟೆ ಬೇರೆ ತಾಳ ಆಗ್ತಾ ಇತ್ತು. ಏನ್ ಮಾಡುದು ಅನ್ಕೊಂಡು ನಾನು ನನ್ನ ಫ್ರೆಂಡ್ಸ್ 3 ಜನನು ಹೋಟೆಲ್ಗೆ ಬಂದು ತಿಂಡಿನ ತಿನ್ಕೊಂಡು ಕೋಳಿ ಅಂಗಡಿ ಕಡೆ ನಡೆದ್ವಿ. ಕೋಳಿ ಅಂಗಡಿಗೆ ಬಂದು 3 ಜನನು ಕೋಳಿನ ಕಟ್ ಮಾಡಿಸ್ಕೊಂಡು ಊರ್ ಕಡೆ ಹೊಲ್ಟ್ವಿ. ಆಯ್ತು. ಆಮೇಲೆ ನಮ್ಮೂರಲ್ಲಿ ಇವತ್ತು ನಮ್ಮ ಫ್ರೆಂಡ್ ಮನೇಲಿ ಹೆಣ್ಮಕ್ಳಿಗೆ ಯಾವ ರೀತಿ ಸೀಮಂತ ಕಾರ್ಯಕ್ರಮ ಮಾಡ್ತಾರೆ, ಅದೇ ರೀತಿ ಅವ್ರ ಮನೇಲಿರೋ ನಾಟಿ ಹಸುಗೆ ಇವತ್ತು ಸೀಮಂತ ಕಾರ್ಯಕ್ರಮ ಮಾಡ್ತಿದ್ರು. ನಮ್ಮಳಿಗಳ ಕಡೆ ಈ ತರ ಒಂದು ಸಂಪ್ರದಾಯನ ನೋಡೋದೇ ಒಂದ್ ಚಂದ. ಇದು ಆಕ್ಚುಲಿ ಚೆನ್ನಾಗಿ ಸೀಮಂತ ಕಾರ್ಯಕ್ರಮನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ನಮ್ಮೂರ್ ಬೆಟ್ಟಕ್ಕೆ ಬಂದ್ವಿ. ಇಲ್ಲಿರೋ ವೆಹಿಕಲ್ ಹಾಗೂ ಜನಸಂಖ್ಯೆನ ನೋಡಿ ನಾವೇ ದಂಗಾಗೋದ್ವಿ. ಯಾಕಂದ್ರೆ ಇದೇನ್ ಸಂಕ್ರಾಂತಿ ಜಾತ್ರೆನ ಇಲ್ಲ ಶ್ರಾವಣ ಭಾನುವಾರನ ಅಂತ. ಸರಿ ಅನ್ಬಿಟ್ಟು ಬೆಟ್ಟದ ಮೇಲೆ ಬಂದು ನಮ್ಮ ಭೈರವನ ದರ್ಶನ ಮಾಡ್ಕೊಂಡು ಸಕಲವು ನೀನೆ ಸರ್ವವು ನೀನೆ ತಂದೆ ಅನ್ಕೊಂಡು ಕೆಳಗಡೆ ಇಲ್ಲಿ ಬರ್ಬೇಕಾದ್ರೆ ಭಕ್ತಾದಿಗಳು ಇವತ್ತು ಸಹ ಭಂಗಿ ಸೇವೆನ ಮಾಡಿಸಿ ತೀರ್ಥದ ರೂಪದಲ್ಲಿ ಮದ್ಯಪಾನನ ಕೊಡ್ತಾ ಇದ್ರು. ಇವತ್ ನಮ್ಮ ಮನೆಯಲ್ಲಿ ಶ್ರಾವಣ ಆದ್ರಿಂದ ದೇವಸ್ಥಾನದಿಂದ ಬಂದ್ಮೇಲೆ ಜೋಗಪ್ಪನ ಕರ್ಕೊಂಡು ಬಂದು ದೇವ್ರನ್ನ ಒಡ್ಡಿ ಪೂಜೆ ಎಲ್ಲ ಮಾಡಿದ್ವಿ. ದಾಸಪ್ಪ ಸಂಕನ ಊದಿದ್ರೆ ಜೋಗಪ್ಪ ಸಿಂಗ್ನಾಥನ್ನ ಊದ್ತಾರೆ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ತುಂಬಾ ಇಷ್ಟ ಆಗಿದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಸಿಗೋ ಮತ್ತೆ ಧನ್ಯವಾದಗಳು.